ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮದು ಟ್ರಿಪ್ ಗೋವಾಕ್ಕೆ. ಗೋವಾ ಅಂದ್ರೆ ಕೂಡಲೇ ಎಲ್ಲ ಎಣಿಸೋದು ಬೀಚಿಗೆ ಗಮ್ಮತ್ತು ಮಾಡೋಕ್ಕಂತ. ನಮ್ಮ GSB ಅವರಿಗೆ ಗೋವಾ ಅಂದರೆ ಕುಲದೇವಸ್ಥಾನ. ನಮ್ಮ ಕುಲದೇವಸ್ಥಾನಕ್ಕೆ ಹೋಗೋಕ್ಕೆ ನಾವು ಇಡೀ ಫ್ಯಾಮಿಲಿ ಟ್ರಿಪ್ ಮಾಡಿದ್ದು. ನಾನು, ಶ್ರೀಲಕ್ಷ್ಮಿ ಮಗು, ಅಪ್ಪ ಅಮ್ಮ ಮತ್ತು ಶ್ರೀಲಕ್ಷ್ಮಿ ಅಮ್ಮ, ಇವರು 5 ಜನ ನಾವು ಹೊರಡುದಂತ ಎಣಿಸಿತ್ತು. ಈಗ ನೋಡೋ ಹೊಸ ವ್ಲಾಗ್ ಶುರು ಮಾಡುವ ಬನ್ನಿ. ನಾವು ಗೋವಾಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ವಾಪಸ್ ಬರೋ ತನಕ ಯಾವುದೇ ಒಂದು ಪ್ರಾಬ್ಲಮ್ ಬರದೇ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೊರಡ್ತು. ನಾವು ಗಾಡಿಯಲ್ಲಿ ಐಟಮ್ ಎಲ್ಲ ಲೋಡ್ ಆಯ್ತು. ಮಗು ಇರೋದ್ರಿಂದ ಅವಳದ್ದೇ ಒಂದು 2 ಬ್ಯಾಗ್ ಆಯ್ತು. ಕಾರ್ ನಿನ್ನೆ ತೊಳೆದಿಟ್ಟಿದ್ದಿದೆ. ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬಂತು, ವಾಪಸ್ ಒರೆಸೋದಾಯ್ತು. ಪ್ರತಿ ಸತಿ ಹಾಗೆ ಗಾಡಿ ಎಲ್ಲ ಒಂದ್ಸತಿ ಎಷ್ಟೊತ್ತಿಗೆ ಗಾಡಿ ನಾನು ವಾಶ್ ಮಾಡಿ ಇಡ್ತನೋ ಆ ದಿವಸ ಮಳೆ ಬರ್ತತ್ತೆ. ಮಳೆ ಅಂದರೆ ಫುಲ್ ಮಳೆ ಅಲ್ಲ, ಸ್ವಲ್ಪ ದುಂಬೆಲ್ಲ ಬರುತ್ತೆ. ಈ ಸತಿ ಭಾರಿ ಚಕ ಹೊಳಿತಾ ಇತ್ತು. ಒಳಗೆ ಬಂದ್ರು ಕೂಡಲೇ ಗಾಡಿಗೊಂದು ನಮಸ್ಕಾರ ಮಾಡಿ ನಮ್ಮ ಗಾಡಿ ದೇವರಿಗೊಂದು ಹೂವಿಟ್ಟು, ಇದು ನಮ್ಮ ಆನೆಗುಡ್ಡೆ ಗಣಪತಿ, ಆ ದೇವರಿಗೊಂದು ನಮಸ್ಕಾರ ಮಾಡಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡುವ. ಗಾಡಿ ಎಂತ ಅಂದರೆ ಸ್ಟಾರ್ಟ್ ಮಾಡ್ರೆ ಕೂಡಲೇ ರನ್ ಮಾಡೋಕ್ಕಾಗ ಅಂತೆ. ಇದೀಗ ನಮ್ದು ಇದು ಈ ಟ್ಯಾಕೋಮೀಟ್ರ್ ಇತ್ತಲ್ಲ, ಅದೀಗ 1500 RPM ತನಕ ಇತ್ತು. ಅದು ಡೌನ್ ಆಗುತ್ತಂತೆ. ಅದು ಡೌನ್ ಆಗಿ 800-900 RPM ಬಂದ ನಂತರ ಗಾಡಿಯಲ್ಲಿ AC ಆನ್ ಮಾಡೋದಾ, ಬೇರೆ ಸ್ಟಾರ್ಟ್ ಮಾಡೋದಲ್ಲ ರನ್ ಮಾಡೋದಾ ಎಲ್ಲ ಮಾಡಬೇಕಾ. ಇದು ನನಗೆ ಪುಟ್ಟಣ್ಣ ಹೇಳದ್ದು. ಇದು ನಮ್ಮ ಟೀಮ್. ಶ್ರೀಲಕ್ಷ್ಮಿನ ಎದುರು ಕೂರಿಸಿದ್ದೆ ವೀಡಿಯೋ ಮಾಡೋಕ್ಕಾತಂತ. ನೋಡೋ ಮಗು ಬಿಡುತ್ತಾ ಇಲ್ಲ ಅಂತ. ಹೊರಡುವ ಜೈ ಶ್ರೀರಾಮನ್ನ. ಹಾಂ, ಗಾಡಿ ಟೋಟಲ್ 8403 ಕಿಲೋಮೀಟರ್ ಓಡಿತ್ತ. ಈಗ ರೇಂಜ್ ಈಗ 1600 ಹಾಕಿದ್ದ. 1600 ಈಗ ಪೆಟ್ರೋಲ್ ಹಾಕಿದ್ದು. ಗೋವಾದಲ್ಲಿ ಪೆಟ್ರೋಲ್ ಚೀಪ್ ಅಂತೆ, ಅದಕ್ಕೆ ಈಗ ಎವರೇಜ್ ಎಲ್ಲ 0 ಮಾಡೋ ಒಂದ್ಸತಿ. ಇದೆಲ್ಲ 0 ರೇಂಜ್ ಬಂತು. ಮೈಲೇಜ್ ಎಷ್ಟು ಬರುತ್ತೆ ನೋಡುವ. ಅಲ್ಲಿ ಇನ್ನೂ ಕಮ್ಮಿ ಅಲ್ಲ ರೇಟ್. ಅಲ್ಲಿ ಫುಲ್ ಟ್ಯಾಂಕ್ ಮಾಡುವ. ಫುಲ್ ಟ್ಯಾಂಕ್ ಮಾಡಿದಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಕರ್ನಾಟಕದಲ್ಲಿ ಪೆಟ್ರೋಲ್ ರೇಟ್ 102 ರೂಪಾಯಿ 72 ಪೈಸೆ. ಇಲ್ಲಿ ನಾನು ನಿಮ್ಗೆ ತೋರಿಸುವಾಗ ಎವರೇಜ್ 0 ಮಾಡೋದು ಹೌದು. ಟ್ರಿಪ್ A ಟ್ರಿಪ್ B 0 ಮಾಡೋಕ್ಕೆ ನೆನಪ ಇಲ್ಲ. ಮತ್ತು ಟೋಟಲ್ ಕಿಲೋಮೀಟ್ರಲ್ಲಿ ಲೆಸ್ ಮಾಡಿ ನೋಡುವ ಎಂತ ಅಂತಂತ. ಈಗ ನಾವು ಮರವಂತೆಗೆ ತಲುಪಿತ್ತು. ಈ ಥಾರ್ ರಾಕ್ಸ್ ಅವ ಏನು ಹಿಂದಿಂದ ಹಾರ್ನ್ ಹಾಕಿ ಜೀವ ತಿಂತಿದ್ದ. ಇದು ವ್ಯೂ ಭಾರಿ ಒಳ್ಳೇದು. ಇದು ಎಷ್ಟು ಸತಿ ನೋಡ್ರು ಇನ್ನೂ ನೋಡು ಅಂತ ಅರ್ಥ. ಎಷ್ಟು ಲಾರಿ ಇಲ್ಲ ನಿಂತು ಅವರೊಂದು ವ್ಯೂ ನೋಡ್ತಾರೆ ಅಂದೇಳಿ ಅದೇ ಖುಷಿ. ಮತ್ತು ಇಲ್ಲೊಂದು ಹೊಸ್ತು ಇದಾಯ್ತು, ಕ್ರೇನಲ್ಲಿ ಮೇಲೆ ಎತ್ತಿ ಎಲ್ಲರಿಗ ಊಟ ಎಲ್ಲ ಮಾಡಿಸೋದು ನೋಡಿ ಇದೆ. ಇಲ್ಲಿ ಸುಮಾರು ಜನ ಹೋಗಿದ್ರೆ ಪರ್ ಪರ್ಸನ್ 5000 ರೂಪೀಸ್ ಅಂದ್ರೆ. ನಂಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ಎಂತ ಮಾಡ್ರು ಮಗು ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಅದಕ್ಕೆ ಶ್ರೀಲಕ್ಷ್ಮಿನ ಹಿಂದೆ ಕೂರಿಸಿ ಅಪ್ಪನಿಗೆ ಮುಂದೆ ಕೂರಿಸಿದೆ. ಆದರೆ ಅಪ್ಪನಿಗೆಲ್ಲ ವೀಡಿಯೋ ಮೊಬೈಲ್ ಹಿಡುವಾಗ ಅವ್ರ ಕೈಯೆಲ್ಲ ಶೇಕ್ ಆಗ್ತದೆ. ಸೊ ನಾನೇ ಹಿಡ್ಕೊಂಡೆ. ನನಗೂ ಒಂದು ಸೈಡಿಂದ ಹೆದರಿಕೆ. ಇದು ಮ್ಯಾನ್ಯುವಲ್ ಗೇರ್ ಶಿಫ್ಟಿಂಗ್ ಗಾಡಿ ಅಲ್ಲ, ಇಲ್ಲ ಗೇರ್ ಡೌನ್ ಮಾಡಿ ಅಪ್ ಮಾಡೋದ್ರೊಳಗೆ ಒಂದು ಟೆನ್ಷನ್ ಆದರೆ ಇಲ್ಲೂ ವೀಡಿಯೋ ಮಾಡಬೇಕು. ಆದರೂ ಈ ವ್ಯೂ ಎಲ್ಲ ನೋಡುವಾಗ ನಿಮಗೂ ಎಲ್ಲ ತೋರಿಸ್ಬೇಕಂತ ನಂಗೆ ಮನಸ್ಸಾಗ್ತದೆ. ಆದದ್ದಾತಂತ ವೀಡಿಯೋ ಮಾಡಿದೆ. ನಮ್ಮ ಈ ಕೊಂಕಣ್ ಏರಿಯಾ ಅಂತ ಉಂಟು ನೋಡಿ, ಅದು ಸೀನಿಕ್ ರೂಟ್. ಎಷ್ಟು ಬೆಟ್ಟ ಗುಡ್ಡ ಇರುತ್ತೆ, ಗ್ರೀನರಿ ಇರುತ್ತೆ. ನೀವು ಈವನ್ ಟ್ರೈನಲ್ಲಿ ಬರುವಾಗ ಸಹ ಹಾಗೆ ಭಾರಿ ನಿಮಗೆ ಒಳ್ಳೆ ವ್ಯೂ ಇರುತ್ತೆ. ನೀವು ಮಳೆಗಾಲದಲ್ಲಿ ಬರಬೇಕು, ಇದೆಲ್ಲ ಕರೆಕ್ಟ್ ನಿಮಗೆ ಸೀನರಿ ಎಲ್ಲ ಗೊತ್ತಾಗಬೇಕಂತೇಳಿ. ಆದರೆ ನೀವು ರೋಡ್ ಟ್ರಿಪ್ ಮಾಡಿದರೂ ಒಳ್ಳೇದು, ಟ್ರೈನಲ್ಲಿ ಟ್ರಿಪ್ ಮಾಡಿದರೂ ಒಳ್ಳೇದು. ಎಲ್ಲಿಂದ ನೀವು ಹೋದರೂ ನಿಮಗೆ ಭಾರಿ ಒಳ್ಳೆ ಸೀನಿಕ್ ರೂಟ್ ಇದೆ. ಎಲ್ಲರೂ ಒಂದ್ಸತಿ ಇಲ್ಲ ನಮ್ಮ ಕೊಂಕಣ್ ರೂಟ್ ಅಂದರೆ ಮಂಗಳೂರಿಂದ ಗೋವಾ, ಇದು ಹೋಗುವಾಗ ಆ ರೋಡಲ್ಲಿ ಹೋಗುವಾಗ ಒಂದು ವ್ಯೂಸ್ ಎಲ್ಲ ಸಿಗ್ತದೆ. ಮತ್ತು ಜಾಸ್ತಿ ಇಲ್ಲೆಲ್ಲ ದನ ಅಡ್ಡ ಬರುತ್ತೆ, ಅದು ಜಾಗ್ರತೆ. ನಾವೀಗ ಫಸ್ಟ್ ಟೋಲಿಗೆ ಬಂತು, ಶಿರೂರು ಟೋಲ್. ಇಲ್ಲಿ ಮೇಯ್ನ್ ಎಂತ ಅಂದರೆ ನಮ್ಗೆ ಸಾಲಿಗ್ರಾಮ ಅಥವಾ ಸಾಸ್ತಾನ ಟೋಲಲ್ಲೆಲ್ಲ ಒಂದು ಸೈಡ್ ಹೋಗ್ಲಿಕ್ಕೆ 60 ರೂಪಾಯಿ ಆದರೆ ಇಲ್ಲಿ ಒಂದು ಸೈಡ್ ಹೋಗಲಿಕ್ಕೆ 105 ರೂಪಾಯಿ. ಯಾಕೆ ಈ ಥರ ಅವರು ಜಾಸ್ತಿ ಮಾಡಿದ್ರಂದ್ರೆ ಗೊತ್ತಿಲ್ಲ. ನಮ್ಮ ಸಾಲಿಗ್ರಾಮ ಸಾಸ್ತಾನ ಟೋಲ್ದಲ್ಲಿ ನಮಗೆ ಒಂದ್ಸತಿ ಹೋಗಿ ಬರಲಿಕ್ಕೆ 90 ರೂಪೀಸ್ ಆದರೆ ಇಲ್ಲಿ ಹೋಗಿ ಬರಲಿಕ್ಕೆ ಒಂದು ಅರೌಂಡ್ 180-170 ರೂಪೀಸ್ ಚಿಲ್ಲರೆ ಆಯ್ತು. ಅದು ಯಾಕೆ ಅವರು ಇಷ್ಟು ಜಾಸ್ತಿ ಮಾಡಿದ್ರು ಅಂದೇಳಿ ಎಂತಕ್ಕಂದು ಹೇಳಲ್ಲ. ಯಾಕಂದರೆ ನಮ್ದು ಈಚೆ ಸೈಡೆಲ್ಲ ನವಯುಗದವ್ರು ಇದ್ದಿದ್ರು, ಈಗ ಯಾರಿಗೋ ಚೇಂಜ್ ಮಾಡಿದ್ರಂತೆ. ಇದು IRB ರೋಡೆಲ್ಲ ಒಳ್ಳೆ ಮಾಡಿದ್ರು, ಅದೆಂಥ ಪ್ರಾಬ್ಲಮ್ ಇಲ್ಲ. ಬಟ್ ಇಷ್ಟು ರೇಟ್ ಒಂದು ಆಚೆಗೂ ಈಚೆಗೂ ಸ್ವಲ್ಪ ನಮ್ಮ ಸೈಡ್ ಮತ್ತು ಈ ಸೈಡ್ ಸಾಧಾರಣ ಒಂದು 30-40 ರೂಪಾಯಿ ಡಿಫ್ರೆನ್ಸ್. ಇಷ್ಟೇ ಡಿಫ್ರೆನ್ಸ್ ಯಾಕಂತ ನಾವು ಮಾತಾಡ್ತಿತ್ತು. ಮತ್ತು ಇದು ನೋಡಿ, ಇದು ಭಟ್ಕಳದಲ್ಲ ಈ ಥರ ಫುಲ್ ಕೇಸರಿಮಯ ಅದು ನಾನು ಫಸ್ಟ್ ನೋಡಿದ್ದು. ಯಾಕಂದರೆ ನಾನು ಹಾಗೆ ಹೇಳೋದಲ್ಲ, ಭಟ್ಕಳ ಹೆಚ್ಚಿಂದು ಮುಸ್ಲಿಮ್ ಏರಿಯಾ ಆಗಿ ಆಯ್ತು. ಈಗ
ಇಲ್ಲ ಮತ್ತೆ ಎಂತ ಅಂತ ನೋಡಿದರೆ ಇಲ್ಲಿ ಒಂದು ಮಠದ ಎಂಥ ಪ್ರೋಗ್ರಾಮ್ ಅಂತೆ, ಅವ್ರದ್ದು ಮೇಯ್ನ್ ಸ್ವಾಮೀಜಿಯವರು ಬರೋದಂತೆ. ಹಾಗಾಗಿ ನೋಡಿ ಇಲ್ಲಿ ನಿಮಗೆ ತೋರ್ತಾ ಉಂಟಲ್ಲ, ಅಲ್ಲಿ ಸ್ವಾಮೀಜಿಯವರು ಬರೋದಂತಿದ್ರು. ಹಾಗಾಗಿ ಫುಲ್ ಕೇಸರಿಮಯ ಮಾಡಿ ಹಾಕಿದ್ರು. ಇದು ನಮ್ಮ ಅಮ್ಮ ಎಲ್ಲ ಕೇಳ್ತಿದ್ರು, ಇದು ಭಟ್ಕಳ ಮರೆ, ಭಟ್ಕಳದಲ್ಲಿ ಈ ತಮನಿ ಎಲ್ಲ ಮಾಡಿದ್ದು ಯಾರು ಅಂತ ಕೇಳ್ತಿದ್ರು. ಹೀಗೆ ಇದು ಭಟ್ಕಳ ಅಂತ ನಮ್ಗೆ ಎಣಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಆ ಥರ ಆಯಿತು. ಹಾಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಹೀಗೆ ನಮ್ಮದೆಲ್ಲ ಮಾತುಕತೆ ಆಗ್ತಿತ್ತು. ನಮ್ದು ಎಂತಂದರೆ, ನಾವು ಇದು ವಿಡಿಯೋ ಕನ್ನಡದಲ್ಲಿ, ನಂದು ವ್ಲಾಗ್ ಕನ್ನಡದಲ್ಲಿ, ನಮ್ಮದು ಮದರ್ ಟಂಗ್ ಕೊಂಕಣಿ ಆಗಿರೋದ್ರಿಂದ ನಾವು ಕೊಂಕಣಿಯಲ್ಲೇ ಮಾತಾಡ್ತಾ ಇರ್ತೇವೆ. ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ, ಅಂದರೆ ನಮ್ಮದು ವ್ಯಾವಹಾರಿಕ ಭಾಷೆ ಕನ್ನಡವೇ. ನಾವು ಕುಂದಾಪುರ ಕನ್ನಡ ತುಂಬ ಜಾಸ್ತಿ ಮಾತಾಡುತ್ತೆ. ಆದರೆ ನಮ್ಮ ಮನೆಯೊಳಗೆ ಮಾತಾಡುವಾಗ ನಾವು ಕೊಂಕಣಿಯಲ್ಲಿ ಮಾತಾಡುತ್ತೆ. ಯಾಕಂದರೆ ನಮ್ಮ ಮಾತೃಭಾಷೆಯನ್ನು ನಾವು ಬಿಡಬಾರ್ದಲ್ಲ ಅಂದ ಒಂದೇ ಇದರಲ್ಲ. ಕೆಲವರಿಗೆ ಇದರಿಂದ ಅಫೆಂಡ್ ಆಗ್ಬೋದು, ಅಲ್ಲ ಮಾರ್ರೆ ನೀವು ಕೊಂಕಣಿಯಲ್ಲಿ ಮಾತಾಡೋದು, ಕನ್ನಡದಲ್ಲಿ ಯಾಕೆ ಮಾತಾಡೋದಿಲ್ಲ ಅಂತ. ನಾವು ಹೆಚ್ಚಿಗೆ ಹೋದಲ್ಲೆಲ್ಲ ಕನ್ನಡವೇ ಮಾತಾಡುತ್ತೆ. ಆದರೆ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿಯವರು ಸಿಕ್ಕಿದಾಗ ನಾವು ಕೊಂಕಣಿಯಲ್ಲಿ ಮಾತಾಡ್ತೇವೆ. ಹಾಗಾಗಿ ನಿಮಗೆ ಆ ಕಾನ್ವರ್ಸೇಷನ್ ಎಲ್ಲ ನಿಮಗೆ ಇದರಲ್ಲಿ ಇದು ಮಾಡಲಿಕ್ಕೆ ಆಗಲಿಲ್ಲ, ವೀಡಿಯೋದಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗಲಿಲ್ಲ. ನಿಮಗೆ ಬೇಕೇ ಇದು, ನಿಮಗೆ ಕಾನ್ವರ್ಸೇಷನ್ ಎಲ್ಲ ನಿಮಗೆ ಕೇಳಬೇಕು, ತೊಂದರೆ ಇಲ್ಲ ಅಂತ ಇದ್ದರೆ ಕಮೆಂಟ್ ಮಾಡಿ. ನಾನು ಇದೆಲ್ಲ ನಿಮಗೆ ಎಂತ ಹೇಳ್ತಿದ್ರು, ರಾ ಕಾನ್ವರ್ಸೇಷನ್ ಎಲ್ಲ ಹಾಕ್ತೇನೆ. ಇದು ಫ್ಯಾಮಿಲಿ ಟ್ರಿಪ್ ಆದ್ದರಿಂದ ಎಲ್ಲರೂ ಅವ್ರವ್ರದ್ದು ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಎಲ್ಲ ಮಾತಾಡ್ತಿದ್ರು. ಹಾಗಾಗಿ ಅದು ಕೆಲವರಿಗೆಲ್ಲ ಆಗೋದಿಲ್ಲ. ಯಾಕಂದರೆ ಗೊತ್ತುಂಟಲ್ಲ ನಿಮಗೆ, ಹೆಂಗಸರು ಒಟ್ಟಾರ ಕೂಡಲೇ ಪಂಚಾಯತ್ಗೆ ಶುರು ಆಯ್ತು ಅನ್ಲೆಕ್ಕ. ಅದೆಲ್ಲ ಎಲ್ಲರೂ ವೀಡಿಯೋದೆಲ್ಲ ಅಥವಾ ಆಡಿಯೋ ಅದರದ್ದೆಲ್ಲ ಹಾಕಿದ್ರು ಕೂಡಲೇ, ಅಲ್ಲ ಮರೆ ನೀವೆಂತ ಇದು ಮಾತಾಡೋದು, ಅವ್ರ ಮನೆ ಸುದ್ದಿ ನಿಮಗೆ ಅಂತ ಹಾಗೆ ಹಿಂಗೆ ಅಂದೇಳೆಲ್ಲ ಸುಮಾರು ಎಲ್ಲ ಪ್ರಾಬ್ಲಮ್ ಆಯ್ತು. ಅದಕ್ಕೆ ನಾನು ಹಾಕಲಿಲ್ಲ. ಗಂಟೆ 9:53 ಆಯಿತು. ಒಂದು ಸ್ಟ್ರೆಚ್ ಬ್ರೇಕ್ ತಗೊಂಡು ಈಗ ನಾವು ಮುರುಡೇಶ್ವರದಲ್ಲಿತ್ತು. ಮುರುಡೇಶ್ವರ ದೇವಸ್ಥಾನಕ್ಕೆ ನಾವು ಮೊನ್ನೆ ಹಬ್ಬದ ದಿವಸ ಹೋಯ್ತು. ಸೊ ಈಗ ವಾಪಸ್ ಹಾಕೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದರೆ ಅದಕ್ಕೆ ಒಂದು ಸಣ್ಣ ಸ್ಟ್ರೆಚ್ ಬ್ರೇಕ್ ಇಲ್ಲಿ ತಗೊಂಡು. ಈ ವ್ಯೂವೆಲ್ಲ ನೋಡ್ಕೊಂಡು ಹೋಗುವಾಗ ಡ್ರೈವಿಂಗ್ ಮಾಡಲಿಕ್ಕೆ ಬೇಜಾರಾಗೋದೇ ಇಲ್ಲ, ಭಾರಿ ಖುಷಿ ಆಗ್ತದೆ. ನಂದು ಕಾರ್ ಬೇಸ್ ಮಾಡೆಲ್ ಆದ್ದರಿಂದ ಅದಕ್ಕೆ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಅಂತ ಹಾಕಲಿಲ್ಲ. ನಾನು ಹಾಕ್ಲಿಕ್ಕೆ ಅಂದೇಳಿ ಹೋದೆ, ಆದರೆ ಎಂತ ಆಯ್ತು ಅಂದರೆ ನನ್ನ ಫ್ರೆಂಡ್ ಇದೊಂದು ಗಾಡಿ ತಗೊಂಡು ಬಂದಿದ್ದ. ಅವನ ಗಾಡಿಯಲ್ಲಿ ಇದರೊಂದು ಟಿ ವಿ ಇದ್ದಿತ್ತು. ಆ ಟಿ ವಿಗೆ ನನ್ನ ಮಗಳು ಹೋಗಿ ಗುದ್ದಿ ಬಿಟ್ಟಾಳ. ಸೊ ನನ್ನ ಗಾಡಿಗೆ ಹಾಕೋರು ಇದೇ ಮಾಡ್ತಿಲ್ಲ ಅಂತ, ಅವಳು ಸ್ವಲ್ಪ ದೊಡ್ಡವಳ ಅಲ್ಲಿ ತನಕ ಹಾಕೋದು ಬೇಡ, ನಮಗೂ ಎಂಥ ಪ್ರಾಬ್ಲಮ್ ಆಗ್ತಿಲ್ಲ. ಇದೀಗ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಹಾಕಿದ್ರು ಕೂಡಲೇ ಶುರು ಆಯ್ತು, ನಂಗೆ ಅದು ಪದ್ಯ ಬೇಕು, ನಂಗೆ ಇದು ಪದ್ಯ ಬೇಕಂದು ಎಲ್ಲರದ್ದು ಜಗಳ ಶುರು ಆಯ್ತು. ಇಲ್ಲಿದ್ರೆ ರಗಳಿಲ್ಲ ಅಲ್ಲ, ಅವ್ರವರಷ್ಟಕ್ಕೆ ಮೊಬೈಲಲ್ಲಿ ಇಯರ್ಫೋನ್ ಹಾಕೊಂಡು ಅವರೇ ಅಂತ ಕೇಳ್ತಾ ಇದ್ರು. ಹಾಗಾಗಿ ನಾವು ಹಾಕಲಿಲ್ಲ. ಇದೀಗ ಟೋಲ್ ನಂಬರ್ 2 ಬಂತು, 2ನೇ ಟೋಲ್. ಇದು ಎಂಥೋ ಗದ್ದೆ ಅಂತ ಉಂಟು, ಎಂಥ ಗದ್ದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಟೋಲ್ ಸಮೇತ ಹಾಗೆ. ಈ ಟೋಲಲ್ಲಿ ಸಾಧಾರಣ ಒಂದು ಸೈಡಿಗೆ 150 ರೂಪಾಯಿ ಅಂತ ಕಾರಿಗೆ. ಅಲ್ಲ ಬೇರೆ ಇದು LCB ಅದಕ್ಕೆಲ್ಲ 180 ಅಂತ ಹಾಕಿರ, ಇದಕ್ಕೆ 150 ಅಂತ ಇದಕ್ಕೆ ಕಾರಿಗೆ. ನಾವು ಎಷ್ಟು ಬೇಗ ಕುಮಟಕ್ಕೆ ಬಂದು ತಲುಪ್ತಂದಳಿ ಗೊತ್ತೇ ಇಲ್ಲ. ಇದು ಕುಮಟಾ ಪೇಟೆ. ನಮಗೆ ಎಷ್ಟು ಬೇಗ ಬಂತು, ಎಲ್ಲ ಮಾತಾಡ್ತಾ ಗಮ್ಮತ್ತು ಮಾಡ್ತಾ ನಾವು ಕುಮಟಕ್ಕೆ ಬಂದಾಯ್ತು. ಇಲ್ಲಿಂದ ಕಾರವಾರಕ್ಕಿಂತ ಸ್ವಲ್ಪ ದೂರ ಅಷ್ಟೇ. ಕಾರವಾರ ಆದ ನಂತರ ನಮಗೆ ಗೋವಾ ಬಾರ್ಡ್ರ್, ಕರ್ನಾಟಕ ಬಾರ್ಡ್ರ್, ನೆಕ್ಸ್ಟ್ ಗೋವಾ ಬಾರ್ಡ್ರ್ ಬರುತ್ತೆ. ಹಾಗೆ ಇಲ್ಲಿ ಕುಮಟಾ ಊರಿನ ಒಂದು ಸುಂದರತೆ ಅಂತಂದು ಹೇಳಿದರೆ, ಇಲ್ಲಿ ರೋಡ್ ಸೈಡೆಲ್ಲ ನೇರಳೆ ಹಣ್ಣು ಎಲ್ಲ ಇದು ನಿಮ್ಮ ಎಲೆಯಲ್ಲಿ ಪ್ಯಾಕ್ ಮಾಡಿ 10 ರೂಪಾಯಿಗೆಲ್ಲ ಮಾರ್ತಾರೆ. ನಾನು ಉಂಟಾ ಅಂತ ನೋಡ್ತಾ ಇದ್ದೆ, ಈಗ ನಮಗೆ ಅಂತ ಸಿಕ್ಕಲಿಲ್ಲ. ಬರುವಾಗ ನೋಡುವ, ಸಿಕ್ಕಿದರೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಈ ಬ್ರಿಡ್ಜ್ ಉಂಟಲ್ಲ, ಇಲ್ಲಿಗೆ ಒಂದು ಬ್ರಿಡ್ಜ್ ಬರ್ತದೆ. ಈ ಬ್ರಿಡ್ಜಲ್ಲಿ ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲಿ 10 ರೂಪಾಯಿದು ಇದೆಲ್ಲ ನೇರಳೆ ಹಣ್ಣೆಲ್ಲ ಇಲ್ಲ. ಅವರೆಲ್ಲ ಸಂಜೆ ಬರೋದಂತ ಹೇಳಿದ್ರು. ಸಂಜೆ ಅಂದರೆ ನಮ್ಗೆ ಅಷ್ಟೊತ್ತು ಕಾಯ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಅರೌಂಡ್ ಈಗ ಒಂದು 10 ಗಂಟೆ 10:30 ಆಯ್ತೇನೋ. ಹಾಗಾಗಿ ಮತ್ತೆ ಇನ್ನೂ ದೇವಸ್ಥಾನಕ್ಕೆ ಇನ್ನೂ ಹೋಗಲಿಲ್ಲ. ಅಷ್ಟೆಲ್ಲ ಇರೋದ್ರಿಂದ ಇನ್ನೂ ಎಲ್ಲ ನಿಲ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಹೊರಡ್ತಾ.
ಬರುವಾಗ ಸಿಗ್ತಾರೆ, ಖಂಡಿತ ಸಿಗ್ತಾರೆ. ಯಾಕಂದರೆ ನಾವು ಬರುವಾಗಲೇ ಸಾಯಂಕಾಲ ಆಗತ್ತೆ, ಹಾಗಾಗಿ ಎಲ್ಲಿ ತಗೊಳ್ಳುವ. ಕಳೆದ ಮಳೆಗಾಲದಲ್ಲ ಇಲ್ಲೊಂದು ಲ್ಯಾಂಡ್ ಸ್ಲೈಡ್ ಆಗಿ ಸುಮಾರು ಜನ ಹೋದ್ರಲ್ಲ, ಅವ್ರದ್ದು ಇದೇ ಪ್ಲೇಸ್ ಅನ್ಸೋದು. ಇಲ್ಲಿ ನೋಡಿ, ಎಲ್ಲ ಟವರ್ ಒಂದು ಕೆಳಗಿಳಿದು ಬಂದಿದೆ. ಇದೇ ಗುಡ್ಡ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿದ್ದು ಅಂಗಡಿ ಮನೆಯವರು ಮತ್ತು ಇಲ್ಲಿ ಬಂದವರೆಲ್ಲ ನೀರೊಳಗೆ ಹೋದ್ರಂತೆ. ನಮ್ಗೆ ಇಲ್ಲೊಬ್ರು ಹೇಳಿದ್ರು, ಈ ಕಾರಿನವರು ಅದೇ ವಿಡಿಯೋ ಮಾಡ್ಲಿಕ್ಕೆ ನಿಲ್ಲಿಸಿದ್ರು. ನಮ್ಗೆ ಅವರೇ ಹೇಳಿದ್ದಿದೆಲ್ಲ. 11:30 ಆಯಿತು. ಈಗ ನಾವು ಅಂಕೋಲದಲ್ಲಿರುವ ಆರೆದುರ್ಗ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಶ್ರೀಲಕ್ಷ್ಮಿ ಮತ್ತು ನನ್ನ ಅಮ್ಮಂದು ಅವ್ರ ಮನೆಯ ಕುಲ ದೇವಸ್ಥಾನ. ಅದಕ್ಕೆ ಇಲ್ಲಿ ಬಂದದ್ದು ನಾವು. ದೇವರಿಗೆ ಬಂದರೂ ಕೊಡಲು ಒಂದು ಹಣಕಾಯಿ ಎಲ್ಲ ಕೊಡೋದು ಸಂಪ್ರದಾಯ. ನಮ್ಮ ಮನೆಯಿಂದ ಎಂತ ತರಲಿಲ್ಲ, ಹೇಗಿದ್ದರೂ ನಮ್ಮ ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ, ಅವರಿಗೆ ಒಂದು ವ್ಯಾಪಾರ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ನಾವು ಅಂಗಡಿಯಲ್ಲೇ ತಗೊಳ್ತೆ. ಮತ್ತು ಮಗು ಮಲ್ಕೊಂಡಿದ್ಲು, ಅವಳದ್ದು ಬೆಳಗಿದ್ದು ನಿದ್ರೆ ಅಲ್ಲ, ಹಾಗಾಗಿ ಎಲ್ಲಿ ಮಲ್ಕೊಂಡಿದ್ರು. ದೇವ್ರ ಹತ್ರ ಹೋಗಿ ಎಲ್ಲ ನಾವು ಆಶೀರ್ವಾದ ತಗೊಂಡು ಬಂತು. ಅಷ್ಟೊತ್ತಿಗೆ ಎಲ್ಲರಿಗೂ ಹೊಟ್ಟೆ ಹಸು ಆಯ್ತಂತೆ. ಇಲ್ಲಿ ಸದ್ಯಕ್ಕೆ ಒಳ್ಳೆ ಹೋಟ್ಲ್ ಅಂತ ಸ್ವಪ್ನ ಅಂತ ಹೇಳಿದ್ರು. ಆಯ್ತಂತ ಹೇಳಿ ಇಲ್ಲಿ ಹೋಯ್ತು. ಇಲ್ಲಿ ಅಮ್ಮ ಚಪಾತಿ ಊಟ ತಗೊಂಡ್ರೆ ನಾವೆಲ್ಲ ಪೂರಿ ಊಟ ತಗೊಳ್ತೇವೆ. ನಾವು ಸಾಧಾರಣ ಒಂದು 12:15 ಈ ಹೋಟ್ಲಿಗೆ ಹೋಯ್ತು. ಇವ್ರು ಊಟ ಕೊಟ್ಟದ್ದೇ 12:45. ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಊಟ ಮಾಡ್ತಾರೆ. ಊಟ ಒಳ್ಳೆ ಇದ್ದಿತ್ತು. ಊಟ ಮಾಡಿ ಕಾರವಾರ ಸೀಬರ್ಡ್ ಹತ್ರ ಬರುವಾಗ ಈ KSRTC ಬಸ್ಸಿನವ ಜಾಪ್ ಮಾಡಿ ಓವರ್ಟೇಕ್ ಮಾಡೋಕೆ ಹೋದ. ಓವರ್ಟೇಕ್ ಮಾಡೋಕೆ ಹೋದ್ರ ಕೂಡಲೇ ಅಲ್ಲಿ ಎದುರು ಒಬ್ರು ಮಿಲಿಟ್ರಿ ಅವ್ರು ಇದ್ದಾರೆ. ಅಲ್ಲೇ ನಿಲ್ಸ್ರು. ಅವ್ನಿಗೆ ಹಿಂದೆ ಹಪ್ಪಕ್ಕೂ ಬಿಡಲಿಲ್ಲ, ಮುಂದೆ ಹೋಗ್ಬೇಕು ಬಿಡಲಿಲ್ಲ. ನಮಗೆಲ್ಲ ಮುಂದೆ ಬಿಟ್ರು. ನೀನಲ್ಲೇ ನಿಂತ್ಕೊ, ನೀನು ಎಂತ ಕಷ್ಟ ಸ್ಪೀಡಲ್ಲೆಲ್ಲ ಬಂದು ಓವರ್ಟೇಕ್ ಮಾಡೋದು, ನಿಂಗೆ ಅಷ್ಟು ಗೊತ್ತಾತಿಲ್ಲ ಅಂತ ಅವರಿಗೆಲ್ಲ ಸಮ ಬೈತಿದ್ದೀರ. ಹಾಗೆ ನೋಡಿ, ಇದು ನಾವೀಗ ಕಾರವಾರಕ್ಕೆ ಎಂಟ್ರಿ ಆಗ್ತಾ ಇತ್ತು. ಇದು ಇಲ್ಲಿ ಮುಂದೆ ಸೀಬರ್ಡ್ ನೌಕಾನೆಲೆ ಇರೋದು. ಈಗ ಅದಕ್ಕೆ ಆ ಸೈಡೆಲ್ಲ ಹೋಗಬಾರ್ದಂತ ಇಲ್ಲಿಗ ಒಂದು ಟನಲ್ ಮಾಡಿದ್ರೆ ನಿಮಗೆ ಮುಂದೆ ಹೋಗುವಾಗ ತೋರ್ತದೆ ನೋಡಿ. ಈ ಟನಲಲ್ಲಿ ನಾನು ಫಸ್ಟ್ ಹೋಗೋದು. ನಾವು ಆ ಸತಿ ಎಲ್ಲ ಗೋವಾಕ್ಕೆ ಹೋಗುವಾಗ ಅವರು ಟನಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ಅವ್ರದ್ದು ಆ ಟನಲ್ ಕೊರೆಯೋ ಮಿಷಿನ್ ಎಲ್ಲ ಬಂದು ಟನಲ್ಲೆಲ್ಲ ರೆಡಿ ಮಾಡ್ತಾಯಿತ್ತು. ಈಗ ಟನಲ್ಲೆಲ್ಲ ಆಲ್ಮೋಸ್ಟ್ ಅರೌಂಡ್ ಎಂತ ಹೇಳೋದು, ಹೆಚ್ಚು ಕಡಿಮೆ ಒಂದು 70% ಎಲ್ಲ ರೆಡಿ ಆಯಿತು. ಆ ಈ ಟನಲ್ಲೆಲ್ಲ ಕಂಪ್ಲೀಟ್ ಆಯಿತು. ಅದರೊಳಗೆ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಹಾಕೋಕ್ಕಿತ್ತಂತೆ, ಅದೆಲ್ಲ ಹಾಕ್ತಾಯಿದ್ರು. ಲೈಟಿಂಗ್ ಎಲ್ಲ ಮಾಡಿದ್ರು. ಇದು ಸೈಡೆಲ್ಲ ಈ ಟನಲಿದ್ದು ಸೈಡೆಲ್ಲ ಇನ್ನೂ ಕವರ್ ಮಾಡಬೇಕಷ್ಟೇ. ಅವರು ಜಸ್ಟು ಒಂದು ಟನಲ್ ಮಾಡಿ ಇಟ್ಟಿದ್ರು. ಸೈಡೆಲ್ಲ ಸಿಮೆಂಟ್ ಹಾಕಿ ಎಲ್ಲ ಅವರು ಫಿನಿಶಿಂಗ್ ಮಾಡೋದು ಉಂಟಂತೆ. ಮತ್ತು ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಹಾಕಬೇಕಂತೆ. ಯಾಕಂದರೆ ರಪ್ಪ ಎಲ್ಲಾದರೂ ಗಾಡಿ ಹಾಳಾಯಿತು, ಎಂಥ ಪ್ರಾಬ್ಲಮ್ ಆದರೆ ಉಸಿರಾಟಕ್ಕೆಲ್ಲ ಪ್ರಾಬ್ಲಮ್ ಆಗಬಾರ್ದಲ್ಲ, ಹಾಗೆಲ್ಲ ಮಾಡಬೇಕಂತ ಹೇಳ್ತಾಯಿದ್ರು. ಬನ್ನಿ, ಟನಲ್ ಇದಾದ್ರ ನಂತರ ಇನ್ನೊಂದು ಟನಲ್ ಉಂಟು, ಅದನ್ನು ನೀವು ನೋಡಿ ಬನ್ನಿ. ಟನ್ನಲ್ ಆದ್ರೂ ಕೂಡಲೇ ಆ ಬೆಳಕಿಗೆ ತೋರದೆ ಇಲ್ಲಿ ಮೇಲೆ ಹೋಗಬೇಕಿತ್ತು ಬ್ರಿಡ್ಜಲ್ಲ. ನಾನು ಸೀದಾ ಕೆಳಗೆ ತಗೊಂಡೆ, ತೊಂದರೆ ಇಲ್ಲ, ಎರಡೂ ಹೋಗೋದು ಗೋವಾಕ್ಕೆ. ಈಗ ನಾವು ಕಾರವಾರಕ್ಕೆ ಪ್ರಾಪರ್ ಆಗಿ ಎಂಟ್ರಿ ಆಯಿತು. ಇದು ಕಾರವಾರ ಔಟ್ಸ್ಕರ್ಟ್ಸ್, ಕಾರವಾರ ಪೇಟೆ ಎಲ್ಲ ಒಳಗುಂಟು. ನಾವೀಗ ಕರ್ನಾಟಕ ಮತ್ತು ಗೋವಾ ಬಾರ್ಡ್ರಲ್ಲಿತ್ತು. ಇಲ್ಲ ಪೊಲೀಸರೆಲ್ಲ ನಿಂತಿದ್ರೆ ನಾವು ಗೋವಾಕ್ಕೆ ಎಂಟ್ರಿ ಆಗುವಾಗ ಅವ್ರು ಜಾಸ್ತಿ ಅಂತ ಚೆಕಿಂಗ್ ಇರೋದಿಲ್ಲ. ಬರುವಾಗ ಮಾತ್ರ ಎಣ್ಣೆ ಬಾಟ್ಲಿ ತಂದಿದ್ರೆ ಇದ ಅಂತ ತುಂಬ ಚೆಕ್ ಮಾಡ್ತಾರೆ. ನಮಗೆ ಎಂಥದ್ದು ಅವರು ನಿಲ್ಲಿಸಲಿಲ್ಲ. ಹೋಗುವಾಗ ಅಲ್ಲ ಹೋಗಲಿ ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಲಾರಿ ಮತ್ತು ನೀವು ಅಥವಾ ಫುಲ್ ನಾವು ಹುಡುಗರೇ ಆ ಗಾಡಿಯಲ್ಲಿ ಹೋಗ್ತಿದ್ರೆ ಖಂಡಿತ ನಿಲ್ಲಿಸ್ತಾರೆ ಅವರು. ನಮಗೆ ಸುಮಾರು ಸತಿ ಆಯಿತು ಗಾಡಿ ನಿಲ್ಲಿಸಿ ಎಲ್ಲ ಚೆಕ್ ಮಾಡ್ತಾರೆ. ನೀವು ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಬೇಕಾದರೂ ಹೋಗಿ ಅವ್ರು ಚೆಕ್ ಮಾಡೋದು ಪ್ರಕಾರ ಮಾಡೋದೆ.
ಗೋವಾದಲ್ಲೆಲ್ಲ ಈಗ 4 ಲೇನ್ ಮಾಡಿದ್ರೆ, ಸೊ ನಮ್ಗೆ ಹೋಗುವಾಗ ಈಗ 20.6 ಮೈಲೇಜ್ ಅಂತ ತೋರಿಸ್ತಾ ಉಂಟು. ನಾವು ಜಾಸ್ತಿ ಎಲ್ಲಿ ಸ್ಟಾಪ್ ಮಾಡಲಿಲ್ಲ. ಮತ್ತು ನಮ್ಮದು ಸ್ಪೀಡ್ ನಾವು 75ರಿಂದ 80 ನಾವು ಮೇಂಟೈನ್ ಮಾಡ್ತಿತ್ತು. ಗೋವಾದಲ್ಲಿ ಒಂದು ಪ್ರಾಬ್ಲಮ್ ಎಂತಂದರೆ ಅವರು ಸ್ಪೀಡ್ ಸೈನ್ ಎಂತ ಹಾಕಿದರೆ, ಇಲ್ಲಿ ನೋಡಿ ಈಗ 80 ಅಂತ ಇದ್ದರೆ ನಾವು 80 ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಇಲ್ಲೆಲ್ಲ ಕ್ಯಾಮರಾ ಹಾಕಿರ್ತಾರೆ. ಕ್ಯಾಮರಾದಲ್ಲಿ ಫೋಟೋ ತೆಗೆದು ಡೈರೆಕ್ಟ್ ಗಾಡಿದು ಎಲ್ಲಿ ಅಡ್ರೆಸ್ ಕೊಟ್ಟಿರಿ ಅಲ್ಲಿಗೆ ಸೀದಾ ಒಂದು ಫೈನ್ ಹೊತ್ತು ಮತ್ತು ಬಂದು ಕಟ್ರಿಸೈ. ಅದಕ್ಕೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ ಅಂತ ಒಂದು 80 ನಾವು ಹೋಗ್ತಾ ಉಂಟು. ಈಗ ಗೋವಾದಲ್ಲಿ ಕೆಪೆಮ್ ಅಂತ ಒಂದು ಊರುಂಟು, ಅಲ್ಲಿ ನಾವು ತಲುಪ್ತು. ಇಲ್ಲಿ ನೋಡಿ ಈಗ ಪೆಟ್ರೋಲ್ ರೇಟ್ 96 ರೂಪಾಯಿ 53 ಪೈಸಾ, ಸಾಧಾರಣ ಒಂದು 6 ರೂಪಾಯಿ ಕಡಿಮೆ ಲೀಟ್ರಿಗೆ. ಹಾಗಾಗಿ ಇಲ್ಲಿ ನಾನು 2100 ರೂಪಾಯಿ ಪೆಟ್ರೋಲ್ ಹಾಕಿದೆ. ಮತ್ತು ನಮ್ಮ ಪೆಟ್ರೋಲ್ ಹಾಕುವ ಫುಲ್ ಡ್ಯಾನ್ಸ್ ಮಾಡ್ತಿದ್ನ, ಎಂತನೂ ಗೊತ್ತಿಲ್ಲ, ಫುಲ್ ಟೈಟ್ ಏನೋ ಜನ, ಇಲ್ಲೆಲ್ಲ ಎಣ್ಣೆ ಚೀಪಲ್ಲ. ಹಾಗಾಗಿ ನಾವೀಗ ಜಾಂಬವಲಿ ದಾಮೋದರ ದೇವಸ್ಥಾನಕ್ಕೆ ಬಂದು ತಲುಪ್ತು. ಇಲ್ಲಿ ಬಂದು ತಲುಪುವಾಗ ಅರೌಂಡ್ 3 ಗಂಟೆ ಚಿಲ್ಲರೆ ಆಗಿತ್ತು. ಇಲ್ಲಿ ದೇವಸ್ಥಾನದ ಒಳಗೆ ಬರುವಾಗಲೇ ಒಂದು ಗೋಮಾತೆ ಮತ್ತು ಅದರ ಕರು ನಮಗೆ ಒಂದು ದರ್ಶನ ಕೊಡ್ತು. ಅದಕ್ಕೆಲ್ಲ ನಮಸ್ಕಾರ ಮಾಡಿ ನಾವೀಗ ಹಗೂರ ದೇವಸ್ಥಾನದೊಳಗೆ ಹೋಯ್ತು. ದೇವ್ರ ದರ್ಶನ ಎಲ್ಲ ಮಾಡಿ ದೇವರಿಗೆಲ್ಲ ಒಂದು ಒಳ್ಳೆ ಸೇವೆ ಎಲ್ಲ ಕೊಟ್ಟು ನಾವು ಬಂತು. ದೇವಸ್ಥಾನ ಭಾರಿ ಕೋಲ್ಡ್ ಇತ್ತು, ಒಂದು ಸೈಡಿನ ಫುಲ್ಲು ಮೋಡ ಬರ್ತಾ ಇತ್ತು. ಇಲ್ಲ ಮಳೆಗಿಳೆ ಬತ್ತಂತ ನಾವು ಪ್ಲ್ಯಾನ್ ಮಾಡ್ತಿತ್ತು, ಆವಾಗಲೇ ಜೋರು ಮಳೆ. ಹೊರಗೆ ಬಂದು ನೋಡಿದ್ರೊಳಗೆ ಜೋರು ಮಳೆ. ಮತ್ತು ಇದ್ರ ಮುಂದೆ ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಮುಂದಂದರೆ ನಮಗೆ ರಾಮನಾಥಿ ದೇವಸ್ಥಾನ ಹೋಗೋ ತನಕ ಒಂದು ಸೈಡ್ ಫುಲ್ಲು ಮಳೆ ಮತ್ತು ಸಿಂಗಲ್ ರೋಡ್, ಎದುರಿಂದ ಗಾಡಿ ಬರ್ತಿತ್ತು, ಮತ್ತು ರಿಸ್ಕ್ ಬೇಡ ಅಂತ ನಾನು ವೀಡಿಯೋ ಮಾಡಲಿಲ್ಲ. ಇದು ನಮ್ಮದು ರಾಮನಾಥಿ ದೇವಸ್ಥಾನ, ನಮ್ಮದು ಕುಲದೇವ್ರು. ಇಲ್ಲಿ ಬಂದು ರೂಮ್ ಗೀಮೆಲ್ಲ ತಗೊಂಡು ಒಂದ್ಸತಿ ಫ್ರೆಶ್ ಆಗಿ ನಾವು ದೇವಸ್ಥಾನಕ್ಕೆ ಬಂತು. ದೇವಸ್ಥಾನಕ್ಕೆ ಬಂದರೂ ಕೂಡಲೇ ನಮ್ಮ ಮಂಜು ಕಿಣಿ ಅಣ್ಣ ಅವ್ರದ್ದು ಫ್ಯಾಮಿಲಿ ಸಹಿತ ಅವ್ರದ್ದು ಕುಲದೇವ್ರಿದೆ ಅಂತೆ. ಸೊ ಅವರು ಇಲ್ಲಿ ಬಂದಿದ್ರು. ಇಲ್ಲಿ ಇವತ್ತು ಸೋಮವಾರ ಆದ್ದರಿಂದ ಇಲ್ಲಿ ದೇವರಿಗೆ ಪಲ್ಲಕ್ಕಿ ಉತ್ಸವ ಎಲ್ಲ ಆಗ್ತದೆ, ಅದೆಲ್ಲ ನೋಡಲಿಕ್ಕೆ ತುಂಬ ಜನ ಬಂದಿದ್ರು. ಮತ್ತು ನಮ್ಮ ಮಿತ್ಬೈಲ್ನಿಂದ ಗಿರ್ಧರ್ ಮಾಮ್ ಸಮೇತ ಬಂದಿದ್ರು. ಅವ್ರದ್ದು ಇಡೀ ಫ್ಯಾಮಿಲಿಯವ್ರದ್ದು ನಾಳೆಗೆ ಅಂದರೆ ಮಂಗಳವಾರ ಎಂಥದ್ದು ಹೋಮ ಉಂಟಂತೆ, ಹಾಗಾಗಿ ಅವರು ಸಹ ಬಂದಿದ್ರು. ಸುಮಾರು ಹೊತ್ತು ನಾವು ಮಾತಾಡ್ತಾ ನಮ್ಮದೆಲ್ಲ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇತ್ತು. ಸಾಧಾರಣ ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ತು. ಮತ್ತು ನಮ್ಮ ಮಗಳು ಇವಳಿದ್ರ ಕೂಡಲೇ ಎಂಥದ್ದು ಟೆನ್ಷನ್ ಆಗೋದಿಲ್ಲ, ಒಳ್ಳೆ ಗಮ್ಮತ್ತಾಗತ್ತೆ. ಇದು ಪಲ್ಲಕ್ಕಿ ಉತ್ಸವ ಬಂತೀಗ ನೀವು ನೋಡಿ. ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಮುಗೀತು. ಆರತಿ ತಗೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡುವ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡುವ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಕ್ಕುವ.